ಗೈಸ್ ನಾನು ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡಿದ್ದು ಬಂದುಬಿಟ್ಟು ಒಂದು ಮಂತ್ರಾಲಯದಿಂದ ಮಿಷನ್ ಆದರೆ ಸ್ಟಾರ್ಟ್ ಮಾಡಿದೆ. ಸೊ ಇವಾಗ ರಾಮಪುರಂ ಆದರೆ ಬಂದಿದ್ದೀನಿ. ಸ್ಟಾರ್ಟ್ ಮಾಡೋವಾಗ 9 ಗಂಟೆ ಆಗಿತ್ತು. ಸೊ ಇವಾಗ 9:38 ಆಗಿದ್ರೆ ಆಗ್ತಾಯಿದೆ. ಸುಮಾರು ಒಂದು 38 ನಿಮಿಷ ಆಯಿತು ನಡ್ಕೊಂಬರೋಕ್ಕೆ ನನಗೆ ಅಲ್ಲಿಂದ ರೈಲ್ವೆ ಸ್ಟೇಷನಿಂದ ರಾಮಪುರಂಗೆ. ಸೊ ಇವಾಗ ಆದರೆ ನಾನು ನಡ್ಕೊಂಡು ಹೋಗ್ತಾಯಿದ್ದೀನಿ. ನಿಮಗೆ ಕಾಣಿಸ್ತಾ ಇದೆ ಇದು ನೋಡಿ, ಹಾಗೆ ನಡ್ಕೊಂಡು ಹೋಗ್ತಾಯಿದ್ದೀನಿ. ಮಾರ್ನಿಂಗು ಏನು ಬ್ರೇಕ್ಫಾಸ್ಟ್ ಏನು ಮಾಡಿರಲಿಲ್ಲ. ಸೊ ನೋಡೋಣ ಎಲ್ಲಾದರೂ ಸಿಗತ್ತೇನೋ ಮಾಡ್ಕೊಳ್ಳೋಣ ಬ್ರೇಕ್ಫಾಸ್ಟು. ನೋಡಿ ಯಾವ ಥರ ಕಾಣಿಸುತ್ತೋ ಈ ವಿಲೇಜು ರಾಮಪುರಂ ಅಂತ ಹೇಳ್ಬಿಟ್ಟು. ಸೊ ಬನ್ನಿ ಅದೇ ಥರ ನಡ್ಕೊಂಡು ಹೋಗೋಣ. ಎಲ್ಲ ಈ ಜರ್ನಿ ಎಲ್ಲ ಕಂಪ್ಲೀಟ್ ಜರ್ನಿ ಎಲ್ಲ ವಾಕಿಂಗ್ ಇರುತ್ತೆ, ಎಲ್ಲ ತೋರಿಸ್ತೀನಿ ಕಂಪ್ಲೀಟಾಗಿ. ಗುರು ನಾನು ಬಂದುಬಿಟ್ಟು ಇವಾಗ ರೈಲ್ವೆ ಸ್ಟೇಷನಿಂದ ಮಹಾದ್ವಾರಂ ಅನ್ನೋ ಊರಿಗಾದರೆ ಬಂದಿದ್ದೀನಿ. ಸುಮಾರು 2 ಅವರಿಂದ ನಡ್ಕೊಂಡು 7 ಕಿಲೋಮೀಟ್ರ್ ಆದರೆ ನಡೆದಿದ್ದೀನಿ. ಸೊ ಇನ್ನೇನು 8 ಕಿಲೋಮೀಟ್ರ್ ಅದೇ ಇದೆ ಇಲ್ಲಿಂದ ಒಂದು ಮಂತ್ರಾಲಯಮು. ಸೊ ಹೋದರೆ ನಡ್ಕೊಂಡಾದ್ರೆ ಹೋಗ್ತಾಯಿದ್ದೀನಿ. ನೀವು ನೋಡ್ಬೋದು, ನಿಮ್ಗೆ ಈ ಥರ ಕಾಣಿಸುತ್ತೆ. ಇದು ಬಂದುಬಿಟ್ಟು ಮಹಾದ್ವಾರಂ ಅಂತ ಹೇಳ್ಬಿಟ್ಟು. ಯಾರು ಲೋಕಲೈಟ್ಸ್ ಇದ್ದರೆ ಅವ್ರಿಗೆಲ್ಲ ಗೊತ್ತಾಗುತ್ತೆ. ಸೊ ಗುರು ಇವಾಗ ಟೈಮ್ ಬಂದುಬಿಟ್ಟು 12 ಗಂಟೆ ಆದರೆ ಆಗ್ತಾಯಿದೆ. ನಾನು ಬಂದುಬಿಟ್ಟು ಮಹಾದ್ವಾರಂ ಬಿಟ್ಟಾದರೆ ಮುಂದಕ್ಕೆ ಬರ್ತಾಯಿದ್ದೀನಿ. ಸುಮಾರು ಒಂದು 2 to 3 ಕಿಲೋಮೀಟರ್ಸ್ ಅದೇ ಬಂದಿರ್ತೀನಿ. 1 ಅವರ್ ಆಗಿದೆ ಇವಾಗ ಬಂದು. ಅಲ್ಲಿ ಬಿಟ್ಟು 11 ಗಂಟೆಗೆ ಅಲ್ಲಿದ್ದೆ. ಸೊ ಇಲ್ಲಾದರೆ ಬರ್ತಾಯಿದ್ದೀನಿ. ಸೊ ಇಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಮುಂದೆ ಕಾಣಿಸ್ತಾ ಇದೆ ಅಲ್ವಾ, ಸೊ ಇಲ್ಲಾದರೆ ಇಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಾದರೆ ನಾವು ಒಂದು 10 ಮಿನಿಟ್ಸ್ ಇಲ್ಲಿ ರೆಸ್ಟ್ ಮಾಡೋಣ. ರೆಸ್ಟ್ ಮಾಡಿಬಿಟ್ಟು ನೀರು ಕುಡಿಬೇಕು. ಸ್ವಲ್ಪ ನೀರು ಕುಡಿದ್ಬಿಟ್ಟಾದರೆ ಆಮೇಲೆ ಓಡೋಣ. ರೋಡಲ್ಲಿ ಬಿಸಿಲು ತುಂಬ ಹೊಡಿತಾಯಿದೆ ಗುರು. ಇನ್ನೇನು ಒಂದು 4.5 ಕಿಲೋಮೀಟ್ರ್ ಆದರೆ ಇದೆ. 100% ಇನ್ನು ಬಂದುಬಿಟ್ವಿ. ಇನ್ನು 4.5 ಕಿಲೋಮೀಟ್ರಿಗೆ ಬಿಸಿಲಾದರೆ ತುಂಬ ಹೊಡಿತಾಯಿದೆ. ಆವಾಗಲೇ ಅಷ್ಟೊಂದು ಹೊಡಿತಾ ಇರಲಿಲ್ಲ, ಇವಾಗ ತುಂಬ ಜಾಸ್ತಿ ಆಗುತ್ತೆ ಬಿಸಿಲು. ಸಮಥಿಂಗ್ ಯಾವುದೋ ಊರಲ್ಲಾದರೆ ಬಂದಿದ್ದೀನಿ, ಏನೂ ಗೊತ್ತಾಗ್ತಾಯಿಲ್ಲ ನಾನು ಕರೆಕ್ಟಾಗಿ ಇಲ್ಲಿ. ಸೊ ನೋಡಿ, ನಿಮಗೆ ಈ ಕಡೆ ಇರೋರ್ಗಾದರೆ ಗೊತ್ತಾಗ್ಬಿಡುತ್ತೆ ಈ ಊರು. ಸೊ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅದೇ. ಎಕ್ಸ್ಪೀರಿಯೆನ್ಸ್ ಏನಿಲ್ಲ ಗೈಸ್, ನಡ್ಕೊಂಡು ಹೋಗೋದಷ್ಟೇ. ಸೊ ಇಲ್ಲಿ ಶಾಪ್ ಹತ್ರ ಹೋಗಿದ್ದೆ. ಒಬ್ಬರು ಒಂದು ಜ್ಯೂಸ್ ಆದರೆ ಕೊಟ್ಟರು ಕುಡಿಯೋಕ್ಕೆ, ಕುಡಿದೆ. ನಾನು ಬಂದುಬಿಟ್ಟು ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಅಲ್ಲೇ ಮಹಾದ್ವಾರಮಲ್ಲಾದರೆ ಮಾಡ್ದೆ ಗೈಸ್ ಬ್ರೇಕ್ಫಾಸ್ಟ್. ನಿಮ್ಗೆ ಹೇಳಿಲ್ಲ ನಾನು, ಸಾರಿ. ಸೊ ಅಲ್ಲಿ ಮಹಾದ್ವಾರಮಲ್ಲೇ ಆದರೆ ನಾನು ಇಡ್ಲಿ ಪೂರಿ ಎಲ್ಲ ಕೊಟ್ಟರು, ತಿಂದೆ. ಸೊ ಇವಾಗ ನಡ್ಕೊಂಡು ನಾನಾದರೂ ಹೋಗ್ತಾಯಿದ್ದೀನಿ. ಸುಮಾರು ಇನ್ನೂ 4 ಕಿಲೋಮೀಟ್ರ್ ಏನೋ ಇದೆ, ಹೋಗ್ಬಿಡೋಣ ಆರಾಮ್ಸೆ. ಎಷ್ಟೊತ್ತಾಗ ಗೈಸ್ ಇವಾಗ ನಡ್ಕೊಂಡಾದರೂ ಹೋಗ್ತಾಯಿದ್ದೀನಿ ನಾನು. ಸೊ ಏನಪ್ಪ ಅಂತ ಹೇಳಿದ್ರೆ, ಇನ್ಮೇಲೆ ಏನೇನು ವೀಡಿಯೋಸ್ ಮಾಡ್ತೀನೋ ಎಲ್ಲನೂ ಎಲ್ಲೆಲ್ಲಿಗೆ ಹೋಗ್ತೀನೋ ಪ್ರತಿಯೊಂದು ಕಂಪ್ಲೀಟ್ ವಾಕ್ ಚಾಲೆಂಜ್. ಆಲ್ ಓವರ್ ಇಂಡಿಯಾ ಸುತ್ತೀನಿ ನಾನು ಬರೀ ವಾಕಲ್ಲೇ. ಇನ್ಮೇಲೆ ಲಿಫ್ಟು ಗಿಫ್ಟು ಏನು ಬೇಡ, ದುಡ್ಡು ಏನಕ್ಕೂ ಬೇಡ, ಎಲ್ಲನೂ ಕಾಲಿದೆ, ಆರಾಮಾಗಿ ನಡೀತೀನಿ ನಾನು. ಯಾರನ್ನೇನು ಕೇಳೋದು ಬೇಡ. ಸೊ ಕಂಪ್ಲೀಟ್ ನಡ್ಕೊಂಡೆ ಆಲ್ ಓವರ್ ಇಂಡಿಯಾ ಸುತ್ತೀನಿ, ಎಷ್ಟು ವರ್ಷಗಳಾದ್ರೂ ಪರವಾಗಿಲ್ಲ. ಸೊ ಗೈಸ್ ಮಂತ್ರಾಲಯಮ್ಗಾದರೆ ಇನ್ನು ಸುಮಾರು ಕಿಲೋಮೀಟ್ರ್ಗಳಾದರೆ ಇದ್ದೀವಿ ನಾವು. ಸುಮಾರು ಇನ್ನು 3 ಕಿಲೋಮೀಟ್ರ್ಗಳಾದರೆ ಇದ್ದೀವಿ. ಸೊ ನಡ್ಕೊಂಡಾದರೆ ಹೋಗ್ತಾ ಇದ್ದೀನಿ ಒಬ್ಬನೇ ಹೋಗ್ಕೊಂಡು ರೋಡಲ್ಲಿ. ಬಿಸಿಲಾದರೆ ತುಂಬ ಹೊಡಿತಾಯಿದೆ. ಈ ಕಡೆ ಎಲ್ಲ ನೋಡಿ ಮಿರ್ಚಿಗಳು, ಇದೆಲ್ಲ ಬರೀ ಮಿರ್ಚಿ ಹಾಕಿದ್ದಾರೆ, ದೊಡ್ಡ ದೊಡ್ಡ ಮಿರ್ಚಿಗಳು. ಈಗ ನಾವು ಮೆಣಸಿನ ಪುಡಿದಲ್ಲೆಲ್ಲ ಯೂಸ್ ಮಾಡ್ತೀವಲ್ಲ, ಸೊ ಆ ಮಿರ್ಚಿ ಆದರೆ ಇಲ್ಲೆಲ್ಲ ನಿಮ್ಗೆ ಕಾಣಿಸುತ್ತೆ. ಎಲ್ಲನೂ ಒಂದು ಬೇಸಾಯ ಮಾಡಿಬಿಟ್ಟು ಔಟ್ಸೈಡ್ ಹಾಕಿ ಅದನ್ನೆಲ್ಲ ಕುಟ್ತಾಯಿದ್ರು. ನಾನು ನೋಡಿದೆ ಅದನ್ನು, ಅದೇ ಒಣಗಿಸ್ತಾಯಿದ್ರು. ಸೊ ಒಣಗಿಸ್ಬಿಟ್ಟು ಅದನ್ನು ಮತ್ತೆ ತಗೊಂಡೋಗಿ ಒಂದು ಮಾರ್ಕೆಟ್ಗಾದರೆ ಹಾಕ್ತಾರೆ. ಸೊ ಮಾರ್ಕೆಟಲ್ಲಿ ನಮಗೆ ಸೇಲ್ ಮಾಡ್ತಾರೆ ಇಷ್ಟು ಅಂತ ಹೇಳ್ಬಿಟ್ಟು ಮೆಣಸಿನ್ಕಾಯಿ. ಸೊ ಆಮೇಲೆ ನಾವು ತಿನ್ಕೊಳ್ಳೋದು, ತಿನ್ಕೊಂಡು ನಡ್ಕೊಂಡು ಹೋಗ್ತಾ ಇರೋದು. ಎಷ್ಟು ದಿನ ಆದರೆ ಅಷ್ಟು ದಿನ. ನೆಕ್ಸ್ಟ್ ಸದ್ಯದಲ್ಲಿ ಇನ್ನೊಂದು ಟ್ರಿಪ್ ಆದರೆ ಮಾಡ್ತಾಯಿದ್ದೀನಿ. ಮಂತ್ರಾಲಯದಿಂದ ಹೋಗ್ತಾಯಿದ್ದೀನಿ. ಸುಮಾರು ದಿನಗಳಾದರೆ ಆಗುತ್ತೆ ಅದಕ್ಕೆ. ಸೊ ನಮ್ಮ ವೀಡಿಯೋಸ್ನೆಲ್ಲ ನೋಡಿ ಗೈಸ್, ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಸೊ ಇಷ್ಟೊಂದೆಲ್ಲ ಎಫರ್ಟ್ಸ್ ಆಗ್ತಾಯಿದ್ದೀವಲ್ಲ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿ ವೀಡಿಯೋನ. ಆದಷ್ಟು ಲೈಕ್ ಮಾಡಿ, ಕಾಮೆಂಟ್ಸ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಬನ್ನಿ ಹೋಗೋಣ. ರೋಡಲ್ಲಿ ನಡ್ಕೊಂಡು ಬರ್ತಾಯಿದ್ದೆ. ಸೊ ಇಲ್ಲಿ ಬಂದುಬಿಟ್ಟು ರಾಮನ ವಿಗ್ರಹ ಆದರೆ ಈ ಥರ ಕಾಣಿಸ್ತು. ತುಂಬ ಅದ್ಭುತವಾಗಿದೆ ನೋಡೋಕ್ಕೆ. ಮತ್ತು ಇವಾಗ ಇಲ್ಲಿ ಮುಂದೆ ಬಂದುಬಿಟ್ಟು ಅಭಯಾಂಜನಿ ಅಂತ ಒಂದು ದೇವಸ್ಥಾನ ಕೂಡ ಮುಂದೆ ಕಾಣಿಸುತ್ತೆ ನಿಮಗೆ ಅಲ್ಲಿ. ಮತ್ತು ಇಲ್ಲೊಂದು ಮಹಾದ್ವಾರ ಕಾಣಿಸುತ್ತೆ, ಅದೇ ಥರ ಮುಂದಕ್ಕೆ ನಡ್ಕೊಂಡು ಹೋಗ್ತಾಯಿದ್ದಾರೆ.
ಈ ಆಟೋಸ್ ಆದರೆ ಎಷ್ಟೊಂದು ಆಟೋಸ್ ಬರ್ತಾಯಿದ್ದಪ್ಪ ನೋಡಿ. ಈ ಥರ ಆಟೋಸ್ ಹೆವಿಯಾಗಿ ಬರ್ತಾಯಿದ್ದಾವೆ, ಬರ್ತಾನೆ ಹೆವಿ. ಸುಮಾರು ಒಂದು 100-150 ಆಟೋಗಳು ಮೇಲೆ ಬಂದಿದೆ ನೋಡಿ. ನೋಡಿ ಎಷ್ಟು ಹೋಗ್ತಾಯಿದ್ದಾವೆ, ಬರ್ತಾನೆ ಇದೆ ಒಂದರಿಂದ ನೋಡಿ ಗಾಯ್ಸ್. ವಾಕಿಂಗ್ ನಡೆದು ನೋಡಿ ಲೈನಾಗಿ ನಿಂತುಬಿಟ್ಟಿದ್ದಾವೆ ಆಟೋಗಳು ಇಲ್ಲೆಲ್ಲ. ನೋಡ್ರಪ್ಪ, ಇಲ್ಲಿ ಅಭಯ ಆಂಜನೇಯ ದೇವಸ್ಥಾನ ಆದರೆ ಒಂದು ಕಾಣಿಸುತ್ತೆ. ಇಲ್ಲಿ ಬನ್ನಿ, ವಿಸಿಟ್ ಮಾಡಿ. ಯಾರಾದರೂ ಈ ಥರ ಮಂತ್ರಾಲಯ ಹೋಗೋರಿಲ್ಲ, ಇಲ್ಲಿ ಸ್ಟಾಪ್ ಮಾಡಿಬಿಟ್ಟು ಸೊ ಬಂದುಬಿಟ್ಟೆ. ಇವಾಗ ಇಲ್ಲಿಂದ ಮಂತ್ರಾಲಯ ಸ್ಟಾರ್ಟ್ ಆಗುತ್ತೆ ಅನಿಸುತ್ತೆ ಮೋಸ್ಟ್ಲಿ ದಾರಿ ಇದು. ಇದೆಲ್ಲ ನೋಡಿ ಟೂರಿಸ್ಟ್ ಅವರೆಲ್ಲ. ಗುರು ಕೊನೆಗೆ ನಾನು ಬಂದುಬಿಟ್ಟು ಇವಾಗ ಭಾರತ್ ಪೆಟ್ರೋಲಿಯಂ ಮಾತ್ರ ಬರ್ತಾಯಿದ್ದೀನಿ. ಸೊ ಬಂದುಬಿಟ್ಟೆ ಕೊನೆಗೆ. ಇನ್ನೇನು ಅಲ್ಲಿ ಮುಂದೆ ಕಾಣಿಸ್ತಿದ್ದಿಲ್ಲ, ಅಲ್ಲೇ ಇರೋದು ಇನ್ನೊಂದು ಅರ್ಧ ಕಿಲೋಮೀಟ್ರ್ ಅಷ್ಟೇ. ಸುಮಾರು 6 ಅವರ್ ಆದರೆ ನಡೆದು ಇವಾಗಾದರೆ ನಾನು ಬಂದುಬಿಟ್ಟು ಮಂತ್ರಾಲಯಂಗಾದರೆ ಬಂದೆ. ಬೆಳಗ್ಗೆ ಬಂದುಬಿಟ್ಟು ಸುಮಾರು ಒಂದು 9 ಗಂಟೆಗಾದರೆ ಸ್ಟಾರ್ಟ್ ಮಾಡಿದೆ ನಾನು ನಡೆಯೋಕ್ಕೆ. ಸೊ ಇವಾಗಾದರೆ ನಾನು ಮಂತ್ರಾಲಯಂಗಾದರೆ ಬಂದೆ. ನೀವು ನೋಡ್ಬೋದು ನಿಮ್ಗೆ ಯಾವ ಥರ ಕಾಣಿಸ್ತದೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಬ್ಯಾಗ್ನಲ್ಲಾದರೆ ಇಟ್ಟಿದ್ದೀನಿ, ಇಟ್ಬಿಟ್ಟು ವಾಶ್ರೂಮ್ಗಾದರೆ ಹೋಗ್ಬಿಟ್ಟು ಬಂದೆ. ಇವಾಗ ತಾನೇ ಜಸ್ಟ್ ಬಂದೆ, ಕಾಲೆಲ್ಲ ಫುಲ್ಲು ನೋವ್ತಾ ಇದೆ ಗುರು ಗೈಸ್. ನಿಮಗೆ ಕಾಲು ನೋಡೋಕೆ ನೋಡಿ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನಡೆದು ಫುಲ್ ಶೂ ಎಲ್ಲ ನೋಡಿ ಯಾವ ಥರ ಕಿತ್ತೋಗಿದೆಯೋ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಹೇಳ್ತಾರೆ ಒಂದು ಕಾಮೆಂಟ್ ಮಾಡಿ. ಆದಷ್ಟು ಈ ರೀಲ್ ನಾವು ಒಂದು ಶೇರ್ ಮಾಡೋಕ್ಕೆ ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ. ಈಗ ಒಂದು ರಾಘವೇಂದ್ರ ಸ್ವಾಮಿ ಒಂದು ದೇವಸ್ಥಾನ ಒಳಗಡೆಗೆ ಆದರೆ ಬಂದಿದ್ದೀನಿ. ಸೊ ಇದೇ ಒಂದು ಮಂತ್ರಾಲಯ ಅಂತ ಹೇಳ್ಬಿಟ್ಟು. ಮೇಯ್ನಾಗಿ ರಾಘವೇಂದ್ರ ಸ್ವಾಮಿ ಅಂದರೆ ಒಳಗಡೆ ಇರ್ತಾರೆ. ಸೊ ನನಗೆ ಗೊತ್ತಿರಲಿಲ್ಲ, ಬಂದು ಒಳಗಡೆ ಬಂದರೆ ಗೊತ್ತಾಗಿತ್ತು ಈ ಥರ ಅಂತ ಹೇಳ್ಬಿಟ್ಟು. ಯಾವ ಥರ ಇದೆ ನೋಡಿ ಗುರು, ಇದು ಡಿನ್ನಿಂಗ್ ಹಾಲ್ ಬಂದುಬಿಟ್ಟು ಎಲ್ಲ ಊಟ ಮಾಡ್ತಕ್ಕಂಥದ್ದು. ಎಷ್ಟು ದೊಡ್ಡದಾಗಿದೆ ನೋಡಿ, ವಿಶಾಲವಾಗಿದೆಯೋ. ಸುಮಾರು ಹೊತ್ತಿಂದಾದರೆ ನಾವು ಆ ಕಡೆಯಿಂದ ನಿಂತ್ಕೊಂಡಾದರೆ ಬಂದ್ವಿ ಲೈನಲ್ಲಿ, ಇಲ್ಲಿಂದ ಬಂದ್ವಿ. ನೀವು ನೋಡ್ಬೋದು ಅಲ್ಲಾದರೆ ಪ್ರಸಾದನ ನೀಡ್ತಾ ಇದ್ದಾರೆ. ಸೊ ಇದೇ ಬಂದುಬಿಟ್ಟು ಡಿನ್ನಿಂಗ್ ಹಾಲು. ನಿಜ ಗುರು, ಫುಲ್ಲಾಗಿ ತಿಂದ್ಬಿಟ್ಟೆ ಗುರು. ನಾನಂತೂ ಹೆವಿಯಾಗಿ ತಿಂದ್ಬಿಟ್ಟೆ, ಯಾವತ್ತೂ ತಿಂದಿರಲಿಲ್ಲ ಈ ಥರ. ತುಂಬ ಹಸುವಾಗೋಗಿತ್ತು. ಮಧ್ಯಾಹ್ನದಿಂದ ನಡ್ಕೊಂಬಂದು ಫುಲ್ ಹಸುವಾಗೋಗಿತ್ತು, ನಮ್ಮ ಕೈಯಲ್ಲಿ ಇರೋಕ್ಕಾಗಲಿಲ್ಲ. ಇವಾಗ ನಾನು ಬಂದುಬಿಟ್ಟು ಒಂದು ಸ್ವಾಮಿಯವ್ರ ಆಶೀರ್ವಾದ ತೊಗೊಳಕ್ಕಾದ್ರೆ ಹೋಗ್ತಾಯಿದ್ದೀನಿ, ಅಂದರೆ ದರ್ಶನಕ್ಕಾದರೆ ಹೋಗ್ತಾಯಿದ್ದೀನಿ ನಾನು. ಸೊ ಇವಾಗ ಸುಮಾರು 7:20 ಆದರೆ ಟೈಮ್ ಆಗಿದೆ. ಹೋಗಿ ದರ್ಶನ ಆದರೆ ಪಡ್ಕೊಂಬರೋಣ. ಸೊ ಇಲ್ಲಿ ತುಂಬ ಜನ ಆದರೆ ಇದ್ದಾರೆ, ತುಂಬ ಕ್ರೌಡ್ ಆದರೆ ಇದೆ, ಹೆವಿ. ನನಗೆ ಫುಲ್ ನೋಡಿ ಎಷ್ಟೊಂದು ಕ್ರೌಡ್ ಇದೆ ಅಂತ ಹೇಳ್ಬಿಟ್ಟು. ಸುಮಾರು ಜನ ಆದರೆ ಬಂದಿದ್ದಾರೆ ಗೈಸ್ ಇಲ್ಲಿ, ನಿಮ್ಗೆ ನೋಡೋಕ್ಕೆ ಹೆವಿಯಾಗಾದರೆ ಕಾಣಿಸ್ತಾರೆ. ಸೊ ನಾನು ಅದೇ ಥರ ಹೋಗ್ತಾಯಿದ್ದೀನಿ. ಹೋಗ್ಬಿಟ್ಟು ಇನ್ನು ಮುಂದಕ್ಕೆ ಹೋಗ್ಬೇಕು. ನನಗೆ ಗೊತ್ತಿಲ್ಲ, ಇದು ನಾನು ಫಸ್ಟ್ ಟೈಮ್ ಬಂದಿರೋದು ಇಲ್ಲಿಗೆ. ಸೊ ಹೋಗಿ ನೋಡೋಣ ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು ನಿಮ್ಗೆ ತೋರಿಸ್ತೀನಿ. ಸೊ ಬನ್ನಿ. ಪಿಂಕ್ ಕಲರ್ ಟಿಂಟ್ ಹೊಡಿತಾ ಇದೆ. ನೋಡೋಕ್ಕೆ 2 ಕಣ್ಣಿಗೂ ಸಾಕಾಗ್ತಾಯಿಲ್ಲ, ಅಷ್ಟು ಚೆನ್ನಾಗಿದೆ ನೋಡೋಕ್ಕಂತೂ. ಒಳ್ಳೆ ಎನರ್ಜೆಟಿಕ್. ನೋಡಿ ಗೈಸ್, ಇಲ್ಲಿ ಎಷ್ಟೊಂದು ಜನ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು. ಸುಮಾರು ಜನ ಆದರೆ ಬಂದಿದ್ದಾರೆ. ನನಗೆ ಫುಲ್ಲು ನನ್ನ ಕೈಲಿ ಇರೋಕ್ಕೆ ಆಗಲಿಲ್ಲ. ಬಟ್ ಇದು ನೋಡ್ತಾ ಇದ್ದರೆ ನನಗೆ ದಟ್ಸ್ ನಥಿಂಗ್, ಏನೂ ಇಲ್ಲ. ಸಕ್ಕತ್ತಾಗಿದೆ, ಒಳ್ಳೆ ವ್ಯೂ ಪಾಯಿಂಟ್ ಆದರೆ ಇದೆ ಇಲ್ಲಿ. ಏನು ಗುರು ಈ ಥರ ಇದೆ ನೋಡಿ, ಪೀಸ್ಫುಲ್ಲು ಏರಿಯಾ, ಪೀಸ್ಫುಲ್ ಅಂತ ಹೇಳ್ಬೋದು, ಆ ಥರ ಇದೆ ಜಾಗ. ನಾನು ಸುಮಾರು ಲಕ್ಷಾಂತರ ಜನ ಆದರೆ ಬಂದಿದ್ದಾರೆ ಇವತ್ತು. ಸೊ ಮಾರ್ನಿಂಗ್ ಏನು ಅಷ್ಟೊಂದು ಇರಲ್ಲ, ನೈಟ್ 4 ಗಂಟೆಗೆ ಸ್ಟಾರ್ಟ್ ಆಗಿಬಿಟ್ರೆ ಇಲ್ಲಿ ಪೂರ್ತಿ ನೋಡಿ ಫುಲ್ ಕವರ್, ಇನ್ನೇನಿಲ್ಲ ಇಲ್ಲಿ. ಈ ಥರ ಇರುತ್ತೆ ನೈಟಲ್ಲಿ ಕಂಪ್ಲೀಟು. ಒಳ್ಳೆ ವ್ಯೂ ಆದರೆ ಕಾಣಿಸ್ತಾ ಇದೆ ನನಗೆ ನೋಡಿ. ಎಲ್ಲ ಕಂಪ್ಲೀಟ್ ಜನರೇ ಇಲ್ಲಿ, ಯಾರು ಇರಲ್ಲ ಅಂದ್ಕೊಂಡಿದ್ದೆ ನಾನು. ಒಳಗಡೆ ಬಂದೆ ಇವಾಗ, ಅಲ್ಲಿ ಹೋಗಿ ಮಲ್ಕೊಂಡ್ಬಿಟ್ಟಿದೆ ಗೈಸ್. ನನ್ನ ಕೈಯಲ್ಲಿ ಇದು ಆಗಲಿಲ್ಲ ಇದಕ್ಕೆ ಮಲ್ಕೊಂಡ್ಬಿಟ್ಟಿದ್ರೆ ಮತ್ತೆ ಇವಾಗ ಎದ್ದು ಮತ್ತೆ ಬಂದರೆ ಬಾ ಹೆವಿ ಕ್ರೌಡ್ ನೋಡಿ. ಕೊನೆವರೆಗೂ ಇದೆ ನಿಮಗೆ. ಲಾಸ್ಟಲ್ಲಿ ಎಂಡಿಂಗ್ ಪಾಯಿಂಟ್ ಇರೋದು. ಎಲ್ಲ ಕಂಪ್ಲೀಟಾಗಿ ಎಲ್ಲ ಜನಗಳೇ. ಈ ಲೈಟಿಂಗ್ಸ್ಗೆ ಅದೆಷ್ಟು ಖರ್ಚಾಗುತ್ತೋ ಗೊತ್ತಿಲ್ಲ, ಲೈಟಿಂಗ್ಸ್ ಎಲ್ಲ. ಈ ಥರ ಲೈಟಿಂಗ್ಸ್ ನೋಡಿ ಈ ಥರ ಇರುತ್ತೆ ನಿಮಗೆ ನೋಡೋಕ್ಕೆ. ಕಲಾಕೃತಿಗಳು ಇವೆಲ್ಲನೂ ಯಾವ ಥರ ಇದೆ ನೋಡಿ. ಸಮಥಿಂಗ್ ಎಲ್ಲ ನೋಡೋಕ್ಕೆ ಎಲ್ಲನೂ ಡಿಫ್ರೆಂಟಾಗಿದೆ.
ನೋಡಿದ್ರೆ ಇಲ್ಲಿ ನೀವು ಮೊಬೈಲಲ್ಲಿ ನೋಡೋಕ್ಕಂದ್ರೆ ಡೈರೆಕ್ಟಾಗಿ ಈ ಥರ ವ್ಯೂ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಗೈಸ್. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ ನಿಮಗೆ. ನೋಡಿ ಎಲ್ಲನೂ ಸುಮಾರಾದರೆ ಇದೆ, ಹೋದರೆ ನೋಡಿ ಕಂಪ್ಲೀಟು ಇಷ್ಟು ಬರ್ತದೆ. ನೋಡ್ತಾ ಹೋದರೆ ಸುಮಾರು ಟೈಮ್ ಅದು ತಗೊಳುತ್ತೆ ನೋಡಿ. ಕಂಪ್ಲೀಟ್ ಮುಂದೆನಿಂದ ಆದರೆ ವ್ಯೂ ಪಾಯಿಂಟ್ ಆದರೆ ನಿಮ್ಗೆ ಈ ಥರ ಕಾಣಿಸುತ್ತೆ. ಎಲ್ಲ ಪಿಂಕಿಶ್ ಕಲರ್ದು ಆ ಟಿಂಟ್ ಹೊಡಿತಾ ಇದ್ದರೆ ಕಣ್ಣುಗಳು ಅಷ್ಟೇ ಮಿಂಚ್ತಾ ಇರ್ತವೆ. ಆ ಥರ ಇದೆಲ್ಲ ನೋಡೋಕ್ಕೆ ಪರವಾಗಿಲ್ಲ. ಒನ್ ಆಫ್ ದಿ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಇಲ್ಲಿ ನನಗೆ. ಬಟ್ ಇಲ್ಲಿ ನಾವು ಟೆಂಟ್ ಹಾಕಿ ಮಲ್ಕೊಳ್ಳೋಕ್ಕಂತೂ ಆಗಲ್ಲ ಅನಿಸುತ್ತೆ. ಸೊ ಫೈನಲಿ ನಾನು ಬಂದುಬಿಟ್ಟು ಎಲ್ಲ ಮುಗಿಸ್ಕೊಟ್ಟಾದರೆ ಇವಾಗ ನನ್ನ ರೂಮ್ಗಾದ್ರೆ ಹೋಗ್ತಾಯಿದ್ದೀನಿ. ಏನಿಲ್ಲಪ್ಪ, ನನ್ನ ರೂಮ್ ಬಂದುಬಿಟ್ಟು ಟೆಂಟ್ ಔಟ್ಸೈಡು, ಏನು ಮಾಡೋಕ್ಕಾಗಲ್ಲ ಯಾಕಂದರೆ ನಮ್ಮ ಹತ್ರ ಅಮೌಂಟ್ ಇಲ್ವಲ್ಲ. ಸೊ ಅದಕ್ಕೋಸ್ಕರ ಏನಿಲ್ಲ, ₹0 ಟ್ರಾವೆಲಿಂಗ್ ಲೈಫ್. ನಮ್ಮ ಹತ್ರ ನಿಜ ಏನಿಲ್ಲ, ಬರೀ ನಡ್ಕೊಂಡು ಹೋಗೋದು, ಜಾಗ ಸಿಕ್ಕಿದ ಜಾಗದಲ್ಲಿ ಟೆಂಟ್ ಹಾಕ್ಕೊಳ್ಳೋದು, ಅಲ್ಲಿ ಮಲ್ಕೊಳ್ಳೋದು ಅಷ್ಟೇ ಕೆಲಸ ನಮ್ಮದು. ಸೊ ಇವಾಗ ಟೆಂಟ್ ಹತ್ರ ಆದರೆ ಹೋಗ್ತಾಯಿದ್ದೀನಿ ನಾನು, ತೋರಿಸ್ತೀನಿ ನಿಮ್ಗೆ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಎಲ್ಲ ಬೇಜಾರು ಪಡ್ಕೊಬೇಡ್ರಿ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಅದು ಸಿಕ್ಕಿರೋದೇ ಗ್ರೇಟ್ ನಮಗೆ. ಸೊ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಸಿಗ್ತಾಯಿದೆ ಇಲ್ಲಿ. ಜನಗಳು ಸ್ಟಾರ್ಟಿಂಗಲ್ಲಿ ಬಂದಿದ ತಕ್ಷಣ ತುಂಬ ನನಗೆ ಅಪೋಸ್ ಮಾಡಿದ್ರು. ಇಲ್ಲೆಲ್ಲಿ ಟೆಂಟ್ ಹಾಕೋಕ್ಕಂತೂ ಬಿಡಲಿಲ್ಲ. ಮತ್ತು ಎಲ್ಲಿ ಔಟ್ಸೈಡು ತುಂಬ ಜನ ಆದರೆ ಅಪೋಸ್ ಮಾಡ್ತಾಯಿದ್ರಲ್ಲಿ. ಯಾರೂ ನನಗೆ ಅಷ್ಟು ಸುಲಭವಾಗದೆ ಇಲ್ಲಿ ಜಾಗ ಕೊಟ್ಟಿಲ್ಲ. ನಾನೇ ಸುಮಾರು ಕಷ್ಟಗಳಾದರೆ ಬಿದ್ದು ಇಲ್ಲಿಗೆ ಬಂದೆ. ಫುಲ್ ನಡ್ಕೊಂಬಂದ್ಬಿಟ್ಟಿದೆ ಗೈಸ್, ನಿಜ ಫುಲ್ಲು ಕಾಲು ಫುಲ್ಲು ನೋವು ಎತ್ಕೊಂಡ್ಬಿಟ್ಟಿತ್ತು. ನನ್ನ ಕೈಲಿ ನಿಂತ್ಕೊಳ್ಳೋಕೆ ಆಗ್ತಾಯಿರಲಿಲ್ಲ. ಸೊ ಅಂಥ ಟೈಮಲ್ಲಿ ಕೂಡ ಯಾರೂ ನನಗೆ ಅಲ್ಲಿ ಯಾರೂ ಸಪೋರ್ಟೇ ಮಾಡಿರೋದು. ಇಲ್ಲಿ ಜಾಸ್ತಿ ತುಂಬ ಕಡಿಮೆ ಸಪೋರ್ಟ್ ಮಾಡ್ತಾರೆ ಗೈಸ್. ಮಾರ್ನಿಂಗ್ ಊಟ ಮಾಡಿದ್ದು 11 ಗಂಟೆಗೆ, 11-12 ಗಂಟೆಗೆ, ಇದುವರೆಗೂ ಊಟ ಮಾಡಿಲ್ಲ. ಹೋಗಿದ ತಕ್ಷಣ ಫುಲ್ ಊಟ ಮಾಡಿಬಿಟ್ಟೆ, ನನ್ನ ಕೈಲಿ ಆಗಲಿಲ್ಲ ಇರೋಕ್ಕೆ. ಸೊ ಇವಾಗಾದರೆ ಮಾಡಿಕೊಂಡು ನಾನು ಅದೇ ಬರ್ತಾಯಿದ್ದೀನಿ. ಏನಾಗಿದೆ ಏನೋ ಗೊತ್ತಿಲ್ಲ ನನಗಂತೂ ಟೆಂಟು, ಇಲ್ಲಿ ಏನೇನಾಗಿದೆ ಪರಿಸ್ಥಿತಿಗಳಂತೂ ಗೊತ್ತಿಲ್ಲ. ಸೊ ನಿಮ್ಗೆ ಕಾಣಿಸ್ತಾ ಇದೆಯಲ್ವಾ, ಸೊ ಇದೇ ನನ್ನ ಟೆಂಟು. ಎಲ್ಲಿ ಇಟ್ಟಿದ್ದು ಹಂಗೆ ಇದೆ, ಏನೂ ಚೇಂಜ್ ಆಗಿಲ್ಲ. ಎಲ್ಲರಿಗೂ ಬೆಳಗಿನ ಶುಭೋದಯ. ನಮ್ಮ ಮನೆ ನೋಡಿ ಎಲ್ಲಿ ಕಟ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ರೋಡ್ ಸೈಡ್ ಪಕ್ಕದಲ್ಲಿ ಅದೇ ಹಾಕ್ಕೊಂಡಿದ್ದೀನಿ. ನಿಮ್ಮ ಪಾರ್ಕಿಂಗ್ ಅಲ್ಲಿ ಕಾಣಿಸುತ್ತೆ. ಸೊ ಇಲ್ಲಾದರೆ ಹಾಕ್ಕೊಂಡಿದ್ದೀನಿ. ಸೊ ನಮ್ಮ ಮನೆ ಒಳಗಡೆ ಬಂದರೆ ನೋಡಿ ನಿಮ್ಗೆ ಈ ಥರ ಕಾಣಿಸುತ್ತೆ. ಹೋಮ್ ಟೂರ್ ಆದರೆ ನೋಡಿ, ಇಲ್ಲಿ ಬಂದಿದ ತಕ್ಷಣ ಒಂದು ಟವಲ್ ಹಾಕಿರ್ತೀನಿ. ಇಲ್ಲಿ ಅಡುಗೆ ಮಾಡ್ಕೊಳ್ಳೋ ಗ್ಯಾಸು, ಮತ್ತು ಇಲ್ಲೊಂದು ಇದು ಹಾಕ್ಕೊಳ್ಳೋದು ಮೈಕು, ಮತ್ತು ನೋಡಿ ಇಲ್ಲಿ ಬಟ್ಟೆಗಳಾದರೆ ಹಾಕಿದ್ದೀನಿ. ಮತ್ತು ಇಲ್ಲಿ ಬ್ಯಾಗ್ ಇದೆ. ಇಲ್ಲಿ ನೋಡಿ ಅಲ್ಲಿ ಈ ಥರ ಇದೆ, ಬಟ್ಟೆಗಳೆಲ್ಲ ಇದೆ. ನಿಮ್ಗೆ ಈ ಥರ ಆದರೆ ಒಳಗಡೆ ಆದರೆ ಕಾಣಿಸುತ್ತೆ. ಎಲ್ಲ ಮುಗಿಸ್ಕೊಂಡಾದರೆ ನಾನು ಬಂದುಬಿಟ್ಟು ಇವಾಗ ಮತ್ತೆ ಮನೆಗಾದರೆ ಹೋಗ್ತಾಯಿದ್ದೀನಿ. ನಮ್ಮ ಮನೆ ನೋಡಿದ್ರಲ್ವಾ. ಸೊ ಹೇಗೆ ಅನಿಸ್ತು ಅಂತ ಹೇಳ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಅದರ ಒಂದು ಕಾಮೆಂಟ್ ಮಾಡಿ. ನೀವು ಕಾಮೆಂಟ್ಗಳು ಮಾಡ್ತಾಯಿಲ್ಲ, ಜಾಸ್ತಿ ಯಾರೂ ಮಾಡ್ತಾನೆ ಇಲ್ಲ, ಲೈಕ್ಗಳು ಹೊಡಿತಾ ಇಲ್ಲ. ಸೊ ಅಟ್ಲೀಸ್ಟ್ ಕಾಮೆಂಟ್ ಮಾಡೋಕ್ಕೆ ಟ್ರೈ ಮಾಡಿ. ಅದರಿಂದ ನಾನು ಸ್ವಲ್ಪ ಆದರೂ ಮೋಟಿವೇಶನ್ ಸಿಗುತ್ತೆ ನಿಮಗೆ. ನೀವು ಯಾವ ಥರ ಮಾಡಬೇಕು ಏನಂತ ಹೇಳ್ಬಿಟ್ಟು ನನಗೆ ಯಾವುದು ರೆಸ್ಪಾನ್ಸೇ ಮಾಡ್ತಾಯಿಲ್ಲ. ಎಲ್ಲ ಪ್ರತಿಯೊಂದು ವೀಡಿಯೋಗೆ ಅಪ್ಲೋಡ್ ಮಾಡಿ ಎಲ್ಲ ವೀಡಿಯೋಗೂ ಸುಮಾರು ಒಂದು 2 ಲೈಕೋ 3 ಲೈಕ್ ಹೊಡಿತೀರ ಅಷ್ಟೇ. ಅದೇ 3 ಜನ ಹೊಡಿತಾರೆ ಅಷ್ಟೇ ಲೈಕ್ಗಳು, ಇನ್ಯಾರೂ ಹೊಡೆಯೋದೇ ಇಲ್ಲ. ಸೊ ಅಟ್ಲೀಸ್ಟ್ ಆದಷ್ಟು ನೀವು ನೋಡ್ತಿರೋರೆಲ್ಲ ತುಂಬ ಕಷ್ಟ ಆದರೆ ಬೀಳ್ತಾಯಿದ್ದೀನಿ ನಿಮಗೆ ಕಂಟೆಂಟ್ ಕೊಡೋಕ್ಕೋಸ್ಕರ. ಸುಮಾರು ನಡೀತಾ ಇದ್ದೀನಿ ಪ್ಲೇಸಸ್ಗೆಲ್ಲ ಹೋಗೋಕ್ಕೆ. ಸೊ ಅದಕ್ಕೋಸ್ಕರ ಅಂತಲೂ ನೀವು ಲೈಕ್ ಮಾಡೋಕ್ಕೆ ಟ್ರೈ ಮಾಡಿ, ಕಾಮೆಂಟ್ ಮಾಡಿ. ಆ ಒಂದೊಂದು ಲೈಕಿಂದ ನನಗೆ ಎಷ್ಟೋ ಒಂದು ಮೋಟಿವೇಶನ್ ಅದ್ರ ಸಿಗುತ್ತೆ. ಟ್ರೈ ಮಾಡಿ ಗೈಸ್, ಆದಷ್ಟು ಕಾಮೆಂಟ್ ಮಾಡೋಕ್ಕೆ ಟ್ರೈ ಮಾಡಿ. ನೀವು ಮಾಡ್ತಾರೋ ಕಾಮೆಂಟ್ಸು ಲೈಕ್ಸು ಏನಕ್ಕೂ ಸಾಕಾಗ್ತಾಯಿಲ್ಲ. ಯಾರು ಮಾಡ್ತಾನೆ ಇಲ್ಲ, ಸುಮ್ಮನೆ ಕಂಟೆಂಟ್ ನೋಡ್ತಾರೆ, ವಾಚ್ ಮಾಡ್ತಾರೆ, ಎತ್ತು ಬಿಸಾಕ್ತಾರೆ ಅಷ್ಟೇ. ಟ್ರೈ ಮಾಡಿ ಅಟ್ಲೀಸ್ಟ್. ನಾನು ಕೇಳ್ಕೊತಾ ಇದ್ದೀನಿ, ನಿಮ್ಮ ಅಣ್ಣ ಅಂತ ಕೇಳ್ಕೊತಾ ಇದ್ದೀನಿ, ಒಂದು ಕಾಮೆಂಟ್ ಮಾಡೋಕ್ಕೆ ಟ್ರೈ ಮಾಡಿ. ಕಂಟೆಂಟ್ ಯಾವ ಥರ ಅನಿಸುತ್ತೋ, ಚೆನ್ನಾಗಿಲ್ವಾ, ಚೆನ್ನಾಗಿಲ್ಲ ಅಂತ ಕಮೆಂಟ್ ಮಾಡಿ, ಪರವಾಗಿಲ್ಲ. ನನಗೆ ಇನ್ನೂ ತುಂಬ ಸಂತೋಷ ಆಗುತ್ತೆ. ಇನ್ನು ಯಾವ ಥರ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು, ಏನೂ ಇಲ್ಲ, ಅಟ್ಲೀಸ್ಟ್ ನಾನು ಏನು ಮಾಡ್ತಾನೇ ಇಲ್ವಾ ಇಲ್ಲಿ ಅಂತ ಅನಿಸ್ಬಿಡುತ್ತೆ. ಸೊ ಆಯಿತು, ಅರ್ಥ ಆಯ್ತಲ್ವಾ. ಸೊ ಜೈ ಹಿಂದ್. ಕಮೆಂಟ್ ಮಾಡಿ.